ಮತ್ತೆ ಗಿಚ್ಚಿ ಗಿಲಿಗಿಲಿ ಶೋ ಒಂದು ಒಳ್ಳೆ ಶೋ ಅಂತೇಳಿ ಮಾಡಿದ್ದೆ. ಆದ್ರೆ ಗಿಚ್ಚಿ ಗಿಲಿಗಿಲಿ ಶೋ ಬರೀ ಮೋಸದ್ ಶೋ ಕಣೆ. ನನಗೂ ಹಿಂಗೆ ಅವಾಗ ಅವಾಗ ಅನ್ಸ್ತಾ ಇರುತ್ತೆ. ಇವತ್ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಟ್ರೋಫಿ ಬಂದ್ರು ಕನ್ಫರ್ಮ್. ಹಂಗಲ್ಲ. ಇವಾಗ ನೋಡಿ, ನಾವು ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆ ತನಕ ರೆಡಿ ಆಗ್ತೀವಿ. ಮ್ಯಾಚಿಂಗ್ ನೇಲ್ ಪಾಲಿಶು, ಹೇರ್ ಸ್ಟೈಲು, ಕಾಸ್ಟ್ಯೂಮ್ ಅಂತ ಏನೇನೋ ಮಾಡ್ತೀವಿ. ಆದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಒಂದ್ ಅಪ್ರಿಸಿಯೇಷನ್ ಸಿಗುತ್ತಾ ನಮ್ಗೆ? ಇಲ್ಲ, ಚಾನ್ಸೇ ಇಲ್ಲ. ಅದೇ ಆ ರಾಗಿಣಿ ವಿಗ್ ಹಾಕೊಂಡ್ ಬರ್ಲಿ, ಶ್ರುತಿ ಮೇಡಮ್ ಏನು ಯಾರ ಗುರು, ಬೇರೆ ಹುಡುಗಿರ್ಗೆ ಈ ತರ ಮಾಡಕ್ ಸಾಧ್ಯನೇ ಇಲ್ಲ. ಶ್ರುತಿ ಮೇಡಮ್ ಬಿಟ್ಟಾಕೋ, ಸಾಧು ಸರ್ ಸ್ಟೇಜ್ ಮೇಲೆ ಬರೋದೇ ಅಪರೂಪ. ಅದ್ರಲ್ಲೂ ಎಷ್ಟು ಚೆನ್ನಾಗಿ ಹುಡುಗಿರು ಡ್ಯಾನ್ಸ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ. ಆದ್ರೆ ಕಡೆಗೆ ಡ್ಯಾನ್ಸ್ ಮಾಡೋದ್ ಯಾರ ಜೊತೆ? ರಾಗಿಣಿ ಜೊತೆ. ರೊಮ್ಯಾನ್ಸ್ ಮಾಡೋದ್ ಯಾರ ಜೊತೆ? ರಾಗಿಣಿ ಜೊತೆ. ಅಷ್ಟೇ ಅಲ್ಲ ಕಣೆ, ಅವನ ಜೊತೆ ರೀಲ್ಸ್ ಮಾಡ್ತಾರೆ, ಸ್ವಲ್ಪ ಫೀಲ್ಸ್ ಕೊಡ್ತಾರೆ. ಅವನ್ ಬಗ್ಗೆನೇ ಮಾತಾಡ್ತಾ ಇದ್ರೆ ಇನ್ನು 2 ಸ್ಕಿಟ್ ಆಗುತ್ತೆ. ನಮ್ಮ ನೋಡೋರ್ ಯಾರು ಇರಲ್ಲ. ನಾವ್ ಬಂದಿರೋ ಕೆಲ್ಸ ಮುಗಿಸ್ಕೊಳ್ಳೋಣ ಬನ್ನಿ. ನಾನು ಫಸ್ಟ್ ಬಂದಿರೋದು. ನಂದು ಕಣೆ ಬಿನ್ಗೆ ಅದು. ಉಸಿರು ಬರಬಾರ್ದು. ನಾನು ಈ ಏರಿಯಾಗೆ ಠಾನು. ಇವ್ರ ಹತ್ರ ಮಾತಾಡ್ಕೊಂಡ್ ಕೂತ್ರೆ ದಿನ ಕೆಲ್ಸನೇ ಆಗಲ್ಲ. ರಂಗೋಲಿ ರಂಗೋಲಿ ಹಾಟ್ ಬಿಡ್ತೀನಿ ರಂಗೋಲಿ. ಅಯ್ಯಯ್ಯೋ, ಒಂದು ಕಲರೇ ತರದ್ ಮರ್ತೋಯ್ತು. ನಾನು ಹೋಗಿ ರಂಗೋಲಿ ರಂಗೋಲಿ. ಎಲ್ಲೋಯ್ತು ನನ್ ರಂಗೋಲಿ? ಏನೇ ಕನಕ, ಮೂಗ್ಬಟ್ಟೆ ಏನಾದ್ರು ಬೀಳಿಸ್ಕಂಡ? ಇಲ್ಲ ಆಂಟಿ. ಆಂಟಿ ಅಂದ್ರೆ ಯಾಕಡ್ದಲ್ಲಿ ಇಕ್ತೀನಿ. ಹಂಗಲ್ಲ ಅಕ್ಕ, ನಾನಿಲ್ಲಿ ರಂಗೋಲಿ ಹಾಕ್ತಾ ಇದ್ನಾ, ಒಂದು ಕಲರ್ ಇಲ್ಲ ಅಂತ ಒಳಗೆ ಹೋದೆ. ಬರುವಷ್ಟು ಈ ರಂಗೋಲಿ ಎಲ್ಲೋ ಹೋಗಿಬಿಟ್ಟಿದೆ. ಮಂಗಳೂರಿಗೆ ಹೋಗಿಬಿಟ್ಟಿದೆ ಅನ್ಸುತ್ತೆ. ಹಂಗಲ್ಲ ಅಕ್ಕ, ರಂಗೋಲಿ ಹಾಕಿದ್ದೆ ಇಲ್ಲೇ ಇತ್ತು. ಇರ್ಲಿಲ್ಲ ಕಣೆ, ಇವಳಂತೊಳೆ ಯಾವಳೋ ಸರ್, ಹಾಳೆಯಲ್ಲಿ ಸಕ್ಕರೆ ಅಂತ ಬರ್ದು ನೆಕ್ ನೋಡಿ ಸ್ವೀಟೇ ಇಲ್ಲ ಅಂದಂತೆ. ನನಗೆ ಗೊತ್ತುಂಟು ನನ್ನ ರಂಗೋಲಿ ಯಾರು ಹಾಳು ಮಾಡಿತು ಅಂತ. ನಿನ್ನ ಏಯ್, ನೀನು ಮಂಗಳೂರಿಗೆ ಬಾರ,
ನಿನ್ನ ಅಲ್ಲಿ ನೋಡಿಕೊಳ್ತೇನೆ. ಏ ಈ ಗೆರೆ ದಾಟ್ಬಾರಿ, ನಾನು ನಿನ್ನ ಇಲ್ಲೇ ನೋಡ್ಕೊಳ್ತೀನಿ. ನಿನ್ನನ್ನು ದೋಣಿಯಲ್ಲಿ ಸಮುದ್ರಕ್ಕೆ ಕರ್ಕೊಂಡೋಗಿ ಮಧ್ಯದಲ್ಲಿ ಬಿಡ್ಲಿಲ್ಲ. ನನ್ನ ಹೆಸರು ಪೀಕೆನೆ ಅಲ್ಲ. ನಿನ್ನ ಹುತ್ತದಲ್ಲಿ ಹೂತ್ ಹಾಕಿ ಗೆದ್ದಿಡ್ಸಿಲ್ಲ. ನನ್ನ ಹೆಸರು ಗಂಗಮ್ಮೆ ಅಲ್ಲ. ನಿಲ್ಸಿ ನಿಲ್ಸಿ. ಅಯ್ಯೋ ಅಯ್ಯೋ, ನೋಡಿದ್ರ ನಿಮ್ಮ ಹೆಂಡತಿ ಹೇಗೆ ಬೈದ್ಲು ಅಂತ. ಗಂಡ ಅನ್ಸ್ಕೊಂಡೇನೆ, ಇನ್ನು ಸಿಗ್ಗಟ್ಟೆಗ ಮಿಕ್ಕ ನನ್ನ ಮಗನೇ. ಇವಳ ಹತ್ರ ಬಾಯಿ ಕೊಡುವ ಬದಲು ಮೋರಿಗೆ ಬಾಯಿ ಕೊಟ್ರೆ ಎಷ್ಟೋ ಒಳ್ಳೇದು. ಅಷ್ಟೆಲ್ಲ ರಿಸ್ಕ್ ತಗೋಬೇಡ, ನಿನ್ನ ಬಾಯ ಮೋರಿ ಇದ್ದಂಗದೆ. ಆದ್ರೂ ರಂಗೋಲಿ ಆಡ್ಸಿದ್ ನೀವೇ ತಾನೇ? ಹೌದಾ? ಅವಳಿಗೆ ಹೇಳ್ತೀಯಾ? ಹೋಗಿ ಹೇಳೋಗು, ಹೋಗು ಹೇಳೋದು. ರೀ ಹೇಳಲ್ಲ ಹೇಳಲ್ಲ. ಹೊರವಳಿಕೆ ರೀ ಏನೇ? ನಾನು ಮಗ ತೊಳ್ಕೊಂಡ್ ಬಂದು ತಿಂಡಿ ಕೊಡ್ತೀನಿ ಆಯ್ತಾ? ಆಯ್ತಾಯ್ತು. ಅದೇ ಅನ್ಕೊಂಡೆ, ಈ ಕುದುರೆ ಮುಖದವಳು ಇಷ್ಟೊತ್ತಾದ್ರು ಅಯ್ಯೋ ಅಂತ ಡೈಲಾಗ್ ಎಳ್ಕೊಂಡು ಇನ್ನು ಯಾಕೆ ಬಂದಿಲ್ಲ ಅಂತ ಬಂದೇ ಬಿಟ್ಲು. ಎಲ್ಲ ಆಗೋದು ಇವಳಿಂದನೇ. ಮಾಡ್ತೀನಿ ಇವಳಿಗೆ. ರೀ ಏನೇ? ಏನೋ? ರೀ 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 ಬನ್ರಿ. ಏನೇ? ಏನೈತೆ? ಯಾಕೆ ಏನಾಯ್ತು? ಯಾಕೆ ಬರ್ತೀನಿ ಹೇಳು. ನನ್ ಮಗ ತೊಳ್ಕೊಳಕ್ಕೆ ಅಂತ ಒಳಗ್ ಹೋದ್ನ, ನೀರ್ ಬರ್ಲಿಲ್ಲ ಅಂತ ಹೊರಗ್ ಬಂದ. ಯಾರೋ ಒಂದು ಕೂತಿ ಹೋದ್ರು ರೀ. ನನ್ನ ಹೆಂಡತಿಗೆ ಅದು ಯಾವ ಒಳ ಕೂತು ಹೋಗಿದ್ದು? ಏನ್ ಗೊತ್ತಾ, ನೀನ್ ಶಾರ್ಟ್ ಟೆಂಪರ್ ಅಂದ್ರೆ ನಿನ್ಗಿನ ದೊಡ್ಡ ಶಾರ್ಟ್ ಟೆಂಪರ್ ಅದು. ಹೋಗ್ಬೇಡ ಕಡೆ, ಒಳಗ್ ಬಲ್ಲಿ ಹೇಳ್ತೀನಿ. ಅಲ್ಲ ಕಣ, ಕಟ್ಕೊಂಡ್ರೆ ಹೆಂಡ್ತಿನ ಹೊಡ್ದೋಳಲ್ವಾ, ಅವಳನ್ನ ವಿಚಾರಿಸ್ಕೊಳಲ್ವಾ? ನೀ ಯಾವ ಸೀಮೆ ಗಂಡ ಕಣ? ಏ ಗಂಡ್ಸು, ಯಾವನ್ ಹೇಳಿದ್ದ ಗಂಡ್ಸ ಅಂತ? ಗಂಡ್ಸ ಅಲ್ಲ ನಾನು. ಹೋಗೋ ಬೇಡ ಬಿಡಿ. ಕೂತ್ಕೊಳ್ಳೆ. ಗುಡ್ ಮಾರ್ನಿಂಗ್. ಏನಿಲ್ಲ ನಿನ್ನ ಕಡೆ ಬೇಡ ಬಡದಾಡ್ಬೇಡಿ. ಬೇಡ, ಸುಮ್ಮನೆ ನೀವು ಜಗಳ ಪಡ್ಕೊಂಡ್ಬಿಟ್ಟು ನನಗೆ ಯಾಕೆ ಹೊಡ್ತೀರಾ? ಹೊಡೆದಾಡ್ಕೊಂಡು ಸಾಯ್ರಿ. ಸುಸ್ಸು ಪೀಕೆಲ್ಲ ಬೇಗ ಬಂದ್ರೆ. ಏಯ್, ಏನಾಯ್ತು? 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 ಏನೇನಿಂದು? ಏನಾಯ್ತು? ನನ್ ಗಂಡಗೂ ಕೆರೆ ಹಾಕಿ ಕೂತಿ ಹೋದ್ಲು ಕಡೆ ಅವಳು. ನನಗೂ ಅವಾಗ್ಲೇ ಹೊಡೆದ್ಲು ಕಣೆ. ನಿನಗೂ ಹೊಡದ್ಲೇನೆ? ಅಯ್ಯೋ ಐಡಿಯಾ. ಲೇ, ನಾವ್ ಹಿಂಗೆ ಬಿಟ್ರೆ ಅವಳು ನಮ್ಮನ್ನ ಬಡದ್ ಬಾಯಿಗೆ ಹಾಕೊಂಡ್ಬಿಡ್ತಾಳೆ ಕಣ್ರೆ. ನಿಮ್ಮ ತೋಳಿನಲ್ಲಿ ಶಕ್ತಿ ಇದೆ. ಹೌದು. ಅವ್ಳು ನಾಯಡಿ ಪೀಡಿ ಹೊಡಿತೀರಿ. ಹೌದು. ಮತ್ತೆ ಕೈ ಕೊಡಿ. ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ಡಬಲ್ ಮೀನಿಂಗ್ ಅದೆಲ್ಲ ಹೇಳ್ಬಾರ್ದು. ಸಾರಿ, ಚಂದ್ರನ ಸ್ಕಿಟ್ ಅನ್ಕೊಂಡ್ಬಿಟ್ಟಿದ್ದೆ. ಏಯ್, ನಾನು ಹೋಗಿ ಅವಳನ್ನ ಕರಿತೀನಿ. ಹಾ, ಕರಿಯೇ. ಗಂಗಮ್ಮ, ಗಂಗಮ್ಮ. ನೀನೇನ್ ದೊಡ್ಡ ಫಿಗರ್ ಅನ್ಕೊಂಡಿದ್ಯಾ? ನಮ್ ಟೀಮಲ್ಲೂ ಒಬ್ಳು ಫಿಗರ್ ಇದ್ದಾಳೆ. ಕಾಂಪಿಟಿಷನ್ಗೆ ಬರ್ತೀಯಾ? ಕಾಂಪಿಟೇಷನ್ ನನ್ ಜೊತೆ ಕಾಂಪಿಟೇಷನ್ ಮಾಡ ಮುಟಿಕ್ಲಾಡಿ ಯಾರೇ? ಒನ್ ಅಂಡ್ ಓನ್ಲಿ ಒರಿಜಿನಲ್ ಪೀಸ್.
ಕಣೆ ಸಕ್ಕತ್ತಾಗಿ ಮಾಡಿದ್ಲು ನಮ್ ಸಮಂತಾನೆ ವಿನ್ ಆಗಿರೋದು ಅದಕ್ಕೆ ಹೇಳದ್ ಕಣೆ ಒರಿಜಿನಲ್ ಬ್ಯೂಟಿ ಯಾವತ್ತಿರೋ ಒರಿಜಿನಲ್ ಅಂತ. ನೀನು ಒರಿಜಿನಲ್. ಈ ಒಂದು ಅದ್ಭುತವಾದಂತ ಎಲ್ಲ ಒರಿಜಿನಲ್ ಬ್ಯೂಟಿಗಳನ್ನ ಕಣ್ ತುಂಬಿಸ್ಕೊಂಡಿರುವಂತ ಸೃಜಾ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಂದು ನಿಜಾಲು ಈ ಹೆಣ್ಮಕ್ಳು ಒಂದು ಸಲಿ ಅದ ಜಗಳ ಅಂತಾರಲ್ಲ, ಅದನ್ನ ಕೂಲಂಕುಷವಾಗಿ ಎಲ್ಲರ ಒಂದು ಪ್ರತಿಭೆಗಳನ್ನ ತಂದು ತೋರಿಸಿ ಇಲ್ಲಿ ಅವನಂತೂ ಅಸಾಧ್ಯ ಗುರು ನೀನು ರಘು. ಎಲ್ಲರೂ ಸಕ್ಕದ ಮಾಡಿದ್ರಿ, ಹೈ ಎನರ್ಜೀಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಮೇಡಮ್. ಇಲ್ಲ, ಸ್ಕಿಟ್ ಬಿಗಿನಿಂಗ್ ಅಲ್ಲಿ ಎಲ್ರು ಬಂದ್ರು. ನಾನು ರಾಘುನ ಹೊಗಳ್ತೀನಿ, ಯಾಕೆ ನಾವ್ ಹೆಣ್ಮಕ್ಳಲ್ವಾ ಹಾಗೆ ಹೀಗೆ ಅಂತೆಲ್ಲ ಹೆಣ್ಮಕ್ಳು ಹೇಳ್ತಾ ಇದ್ರಲ್ವಾ. ಇವತ್ತು ಈ ಗ್ರ್ಯಾಂಡ್ ಫಿಲಾನೆಲ್ನ ನೋಡೋದಕ್ಕೆ ಸಾಕಷ್ಟು ಹೆಣ್ಮಕ್ಳು ಇಲ್ಲಿ ಕೂತಿದ್ದಾರೆ. ನಿಮ್ಮನ್ನೆಲ್ಲ ಒಂದ್ ಪ್ರಶ್ನೆ ಕೇಳ್ತೀನಿ. ರಾಘು ನಿಜವಾಗ್ಲೂ ಹೆಣ್ಮಕ್ಳು ಕೂಡ ಹೊಟ್ಟೆ ಹುರಿ ಪಟ್ಕೊಳ್ಳೋಷ್ಟು ಸುಂದರವಾಗಿ ರೆಡಿ ಆಗ್ತಾನೋ ಇಲ್ವಾ? ಕೈ ಎತ್ಬಿಡಿ ಹೇಳಿ. ಈ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಬಿಗಿನಿಂಗ್ ಇಂದ ಎಂಡ್ ವರ್ಗು ನಿನ್ ಎನರ್ಜಿನ ತುಂಬಾ ಕೇಳ್ತಾ ಇತ್ತು ರಾಘು. ನಿನಗೆ ಎಲ್ಲಾರು ಸಖತ್ತಾಗಿ ಸಾಥ್ ಕೊಟ್ರು. ಪ್ರಿಯಾಂಕಾ ಮತ್ತೆ ಯಶು, ನಮ್ ಸುಸ್ಸು, ಅಪ್ಪಪ್ಪ ಇವ್ರಂತೂ ಪ್ರಶಾಂತ್ ಅಂತೂ ಹೇಳದೆ ಬೇಡಪ್ಪ. ಪಾಪ ನೀವಂತರೂ ಅತ್ನೇ ಅದ್ಭುತ ರೀ. ಈ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ರೆ ನೀವ್ ಈ ಸೀರೆಯಲ್ಲಿ ನಿಮ್ಮ ಅಮ್ಮಂಗಂತೂ ಆನಂದ ಭಾಷೆ ಬರ್ತಾ ಇದೆ ನೋಡಿ ಇಲ್ಲಿ ಕಣ್ಣಲ್ಲಿ. ಅಲ್ಲಿ ನೋಡಿ ಅವ್ರ ಅಮ್ಮ ಅಂತೂ ಕಳೆದೋಗ್ಬಿಟ್ಟವ್ರೆ.